ಸರ್ಕಾರಿ ಜಾಗದಲ್ಲಿ ನಾವು ರೋಡ್ ತಗೊಂಡಿವಿ ಸರ್. ರೋಡ್ ಇವರಿಗೆ ಯಾವುದೇ ಕಾರಣಕ್ಕೂ ರೋಡ್ ಬಿಡಬಾರ್ದು ಅಂತ ಪದೇ ಪದೇ ಒಂದು 4-5 ಬಾರಿ ಇದೇ ತರ ಘಟನೆ ಆಯ್ತು ಸರ್. ಮಾರ್ಚ್ 27ನೇ ತಾರೀಕು ನಾವು ಮಣ್ಣು ಹಾಕ್ಸ್ಕೊಂಡು ಬೆಳಿಗ್ಗೆ ಬಂದ್ಬಿಟ್ಟು 7:15 ಅಡ್ಡ ಕಂಬ ನಟ್ಬಿಟ್ಟು ನಮಗೆ ರೋಡ್ ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕಂಬ ನಟ್ಬಿಟ್ಟು ದೌರ್ಜನ್ಯದಿಂದ ಹೊಡೆಯಕ್ ಬಂದಿದ್ರು ಸರ್. ಶಿವಕುಮಾರ್ ಅನ್ನೋ ಟೀಮು ಸರ್ ಹೊಡೆಯಕ್ ಬಂದ್ಬಿಟ್ಟು ನನಗೆ ನಾನು ನಮ್ಮ ಅಕ್ಕ ಮಗಳು ಒಳಗಿದ್ವಿ ಸರ್. ಒಳಗಿದ್ದು ನನಗೆ ಆಪರೇಷನ್ ಆಗಿ 1 ವಾರ ಆಯ್ತು ಸರ್. ಯಾರೋ ಡೋರ್ ತಟ್ಟದಂಗೆ ಆಯ್ತು ಅಂದ್ ಸರ್. ಯಾರು ಅಂತ ನೋಡಿದ್ರೆ ಶಿವಕುಮಾರ್ ಸರ್. ಏಕಾಏಕಿ ಒಳಕ್ ಬಂದ್ಬಿಟ್ಟು ನಂದು ನಮ್ಮ ಅಕ್ಕಂದು ಜುಟ್ಟು ಬಟ್ಟೆ ಎಲ್ಲ ಇಟ್ಕೊಂಡು ಎಳ್ಕೊಂಡು ಇಲ್ಲಿ ಒದ್ಬಿಟ್ಟು ಈ ಲೋಡರ್ನ ಒದ್ ಸಾಯಿಸ್ರಿ, ಇಲ್ಲಿ ಬಿಡ್ಬೇಡ್ರಿ, ಇವರಿಂದ ನಮ್ಮ ಜಮೀನೆಲ್ಲ ಹಾಳಾಗ್ತಾ ಇದೆ ಅಂತ ಅವನು ಅಲ್ಲಿ ಬಿಟ್ಟು ಓಡೋಗ್ಬಿಟ್ಟ ಸರ್. ಈಚೆ ಕಡೆ ಒಳಗಿನಿಂದ ಹೊರಗೆ ಎಳ್ಕೊಬಂದ್ಬಿಟ್ಟು ಈಚೆ ಕಡೆ ಗಂಗಾ ಬೋವಿ ಮಂಜಾ ಬೋವಿ ಏನಾರಿದ್ರು ಸರ್. ಅವರು ಗರಗುಟ್ಕೊಂಡು ಹೇಳ್ಕೊಂಡ್ಬಂದು ಅಲ್ಲಿ ನೋಡಿದ್ರೆ ನನ್ನ ಗಂಡ, ನನ್ನ ಮಕ್ಕಳನ್ನ, ನಮ್ಮ ಬಾವರ್ ಮಕ್ಕಳನ್ನೆಲ್ಲ ಹೊಡಿತಾವ್ರ ಸರ್. ಹೊಡಿತಿದ್ರಿ ಈ ಮಂಜ ನನ್ನ ಎಳ್ಕೊಂಡು ಹೋಗ್ಬಿಟ್ಟು ನೈಟಿನೆಲ್ಲ ಎತ್ಬಿಟ್ಟು ಈ ಒಂಥರ ಮಾನಸಿಕ ನೋವು ಮಾಡಿದ ಸರ್. ಹೊಡೆದ್ಬಿಟ್ಟು ಸರ್ ನೈಟಿ ಎಲ್ಲ ಎತ್ಬಿಟ್ಟು ಅದು ಎಲ್ಲಾ ಕಡೆನೂ ಹೋಯ್ತಿ ಸರ್. ಮತ್ತೆ ನಮ್ಮನ್ನ ಹೊಡೆದಿದ್ದು ಗಂಗಾ ಬೋವಿ, ಮಂಜಾ ಬೋವಿ, ಕಿರುಣ, ಪ್ರಸನ್ನ, ನಾಗಬೋವಿ, ಪುನೀತ, ಆನಂದ, ಪ್ರತಾಪ, ಸೋಮ, ಮತ್ತೆ ಹೆಂಗಸರು ಹೂವಮ್ಮ, ಲಕ್ಷ್ಮಮ್ಮ, ರತ್ನಮ್ಮ, ಅಷ್ಟು ಜನ ನಮ್ಗೆ ಹೆಂಗ್ ಬೇಕು ಹಂಗ್ ಹೊಡೆದು ಬಾಯಿ ಬಂದಂಗೆ ಬರೀ ಕೆಟ್ಟ ಪದಗಳು ಅವು ಮಾತಾಡಬೇ ಬರೀ ಇವ್ಯಾಸ ಹೆಂಗ್ ಬೇಕು ಹಂಗ್ ಬೈದವ್ರ ಸರ್. ನಮ್ಗೆ ಮಾನಸಿಕ ನೋವು ಆಯ್ತು ಸರ್. ನನಗೆ ಮಂಜಾ ಬೋವಿಯನವರು ಬಟ್ಟೆನೆಲ್ಲ ಎತ್ತಿ ಹೊಡೆದ ಸರ್. ಅವ್ನ ಅರೆಸ್ಟ್ ಆಗಿಲ್ಲ ಸರ್. ನಾವು ಬೇರೆ ಕಡೆ 4 ಜನ ಅವ್ರು ಅರೆಸ್ಟ್ ಆಗಿಲ್ಲ ಸರ್. ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಸರ್. ಈ ತರ ಅವಮಾನ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಸರ್. ಈ ನಿಜವಾಗೂ ನ್ಯಾಯ ಕೊಡೋದಾದ್ರೆ ಸರ್ ಅವ್ರ ಮನೆ ಹಿಂದೆಗಡೆ ನಮ್ಮ ಮನೆ ಇರೋದು ಸರ್. ನಮಗೆ ರಸ್ತೆ ಇಲ್ಲ ಸರ್. ಸರ್ ನಾವು ಓಡಾಡಕ್ಕೆ 30 ವರ್ಷದಿಂದ ಅವಾಗ ದುಡ್ಡು ಕೊಟ್ಬಿಟ್ಟು 30,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ರಸ್ತೆ ಬಿಡ್ಸ್ಕೊಂಡಿದ್ವಿ ಸರ್. 30 ವರ್ಷದಿಂದ ಓಡಾಡ್ತಿದ್ವಿ ಸರ್ ರಸ್ತೆಯಲ್ಲಿ. ಇದು ರಾಜಕೀಯ ದ್ವೇಷ ಇಟ್ಕೊಂಡು ಆ ರಸ್ತೆಯ ನೀವು ಅವ್ರ ಹೆಸರಾಗಿಲ್ಲ ಅಂತ ರಸ್ತೆನ ಕಟ್ ಮಾಡ್ಬಿಟ್ರು ಸರ್. ನಾವು ಸಂದಿಲ್ ಓಡಾಡ್ಕೊಂಡು 3 ವರ್ಷದಿಂದಲೂ ಓಡಾಡ್ಕೊಂಡು ಬೈಕ್ಗಳು ಎಲ್ಲ ಒಂದ್ ಎತ್ತಿನ ಗಾಡಿ ಹೋಗಂಗಿಲ್ಲ, ಏನು ಹೋಗಂಗಿಲ್ಲ, ಸಂದಿಲ್ ಓಡಾಡ್ಕೊಂಡು ಬೈಕ್ಗಳು ಹೊರಗಡೆ ನಿಲ್ಸ್ಕೊಂಡು ಬಂದು ಹೋಗ್ತಿದ್ವಿ ಸರ್. ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇದು ಸರ್ಕಾರಿ ಜಮೀನ್ ಇದೆ ಸರ್. ಅದ್ರಲ್ಲಿ ನಮಗೆ DC ಮೇಡಮ್ ಆದೇಶ ಮಾಡಿದ್ರು ಸರ್. ತಹಸೀಲ್ದಾರ್ ಬಂದ್ಬಿಟ್ಟು VARI ಎಲ್ಲ ಬಂದ್ಬಿಟ್ಟು ಬಿಡ್ಸ್ಕೊಟ್ರು ಸರ್. ಬಿಡ್ಸ್ಕೊಟ್ಟು ಅದಕ್ಕೆ ಸ್ಲ್ಯಾಬ್ ಹಾಕೊಂಡು ಮಣ್ಣು ಹಾಕೊಂಡು ಸರ್. ಯಾವ್ದೇ ಕಾರಣಕ್ಕೆ ರೋಡ್ ಬಿಡಬಾರ್ದು ಅನ್ನೋ ಇದು ಇಟ್ಕೊಬಿಟ್ಟು ನಮ್ಮ ಮೇಲೆ ದ್ವೇಷ ಸಾರಿಸ್ತಿರ ಸರ್. ದ್ವೇಷ ಇದೆಲ್ಲ ಅವಮಾನ ಮಾಡಿ ಇದಕ್ 4-5 ಬಾರ್ ಸಹ ಈ ತರ ಇರೋದು. 4-5 ಸರಿ ತರ ಐತೆ ಸರ್. ನಮ್ಮನ್ನ ಹೊಡೆದಿರೋದು ಸರ್. ನಮ್ಮನೆಯವ್ರ ಮೇಲೆ ದ್ವೇಷ ಇಟ್ಕೊಂಡಿರೋದು. ಅವ್ನ್ ಬಿಡಬಾರ್ದು, ಅವ್ನ ಎಲ್ಲೇ ಹೋದ್ರು ಬಿಡಬಾರ್ದು, ಅವ್ನ್ ಸಾಯಿಸಬೇಕು, ಅವನಿಂದಲೇ ಇಷ್ಟೆಲ್ಲ ಆಗಿರೋದು, ಅವನೇ ರೋಡ್ ಮಾಡ್ಸ್ಕೊಂಡಿರೋದು ಓಡಾಡ್ಕೊಂಡು. ಸರ್ ಹಂಚಿಹಳ್ಳಿ ಈ ಗ್ರಾಮದಲ್ಲಿ ಹಂಗೆ ಇದ್ ಮಾಡ್ತಿರೋದು ಸರ್. ಇಲ್ಲ ಸರ್, ನಮ್ಗೆ ಸಂಬಂಧ ಇಲ್ಲ. ನಮ್ಮೂರವರು ಸರ್. ಒಂದೇ ಸಮುದಾಯ ಸರ್.